ವೆಂಕಟೇಶ್ ಅಂತ, ರೈತ ಸಂಘ ಅಸೋಸಿಯೇಷನ್ ಉಪಾಧ್ಯಕ್ಷರು. ಇವತ್ತು ನಾವು ಹೋರಾಟ ಮಾಡೋ ಕಾರಣ ಏನಪ್ಪ ಅಂದರೆ, ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸಗಳು ಮಾಡ್ತಾಯಿದ್ದಾವೆ. ಇಷ್ಟು ದಿನ ನಾವು ಹೆಂಗೆ ಫ್ರೀಯಾಗಿ ಕರೆಂಟು ತಗೊಂಡು ನಾವು ನೀರಿನ ಮುಖಾಂತರ ನಾವು ಜೀವನ ಮಾಡ್ತಿದ್ದ ರೈತರು, ಈಗ ರೈತರು ಹೊಟ್ಟೆ ಮೇಲೆ ಕಲ್ಲೊಡೆಯುವಂಥ ಕೆಲಸಗಳು ಮಾಡ್ತಾಯಿದ್ದಾವೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ನಮ್ಮ ರೈತರಿಗೆ ಅನ್ಯಾಯವಾಗಂತ ನೋಡ್ಕೊಳ್ಬೇಕು. ಆದಷ್ಟು ಬೇಗ ಆದೇಶ ಪತ್ರ ವಾಪಸ್ ತೆಗಿಬೇಕಂತೇಳಿ ನಾವು ಹೋರಾಟ ಮಾಡಿದ್ದೀವಿ. ಇವತ್ತು ನಾವು ತಿಮ್ಲಾಪುರ ಸೂರಣ್ಣ ಅಂತ. ನಾವು 60 ವರ್ಷಗಳಿಂದ ಕರೆಂಟ್ ಜೀವನ ಮಾಡ್ತೀವಿ. ಇಷ್ಟು ಭಾಗ್ಯ ಜ್ಯೋತಿ, ಕುಟುಂಬ ಜ್ಯೋತಿ ಮತ್ತು ಇದು ಕರೆಂಟ್ ಮನೆಗೆ ಹೊಲಕ್ಕೆ ಅದಕ್ಕೆ ಅದು ಇಲ್ದಾಗ ಇವಾಗ ಯಾರಿಗೆ ಮಾರ್ಕೊಂತೀವಿ, ಯಾರಿಗೆ ಏನೋ ಮಾಡ್ತೀವಂತ ಮಾರ್ಕೊಂಡ್ರೆ ನಮ್ಮ ಜೀವನ ಏನು ಹಾಳಾಗಿ ಹೋಗ್ತೀವಿ. ಹೆಣ್ರು ಮಕ್ಳಿಗೆ ಕೂಳು ಹಾಕೋದಾಗಲ್ಲ. ಇವತ್ತು ಹೋರಾಟ ಮಾಡಿದ್ದೀವಿ. ಅದು ತಿರಸ್ಕಾರ ಮಾಡಿದರೆ ಮುಂದಿನ ದಿನ ಬರ್ತೀವಿ, ಹೋರಾಟ ಮಾಡಿ ತಿರಸ್ಕಾರ ಮಾಡ್ತೀವಿ. ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಜಗಳೂರು ತಾಲೂಕು ವಾಸನೆಮಿಟ್ಟಿ ಬಣ ತಾಲೂಕು ಅಧ್ಯಕ್ಷರು ಕುಮಾರ್ ಮಾತಾಡ್ತಿರೋದು. ಏನು ಇವತ್ತು ಜಗಳೂರು ತಾಲೂಕಿನಲ್ಲಿ ನಾವು ಪ್ರವಾಸಿ ಮಂದಿರದಿಂದ ಹಿಡಿದು ಗಾಂಧಿ ಸರ್ಕಾರದಿಂದ ಅಂಬೇಡ್ಕರ್ ಸರ್ಕಾರದ ಮುಖಾಂತರವಾಗಿ ಇವತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಇವತ್ತು ಮನವಿ ಪತ್ರ ಕೊಟ್ಟಿದ್ದೀವಿ. ಇವತ್ತೇನು ಮನವಿ ಪತ್ರ ಕೊಟ್ಟಿದ್ವಿ ಅಂದರೆ, ಇವತ್ತೇನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತು ನಮ್ಮ ವಿದ್ಯುತ್ ಇವತ್ತು ಖಾಸಗೀಕರಣ ಮಾಡಲು ಹೊರಟಿದ್ದಾವೆ. ಏನು ವಿದ್ಯುತ್ ಖಾಸಗೀಕರಣ ಮಾಡಿದ್ರೆ ರೈತರಿಗೆ ಏನು ಅನ್ಯಾಯ ಆಗುತ್ತಂದರೆ, ಸುಮಾರು 70-80 ವರ್ಷದ ದಶಕ ಕಾಲದಿಂದಲೂ ರೈತಾಪಿ ವರ್ಗದಿಂದ ಅದನ್ನು ಜೀವನವನ್ನು ಏನು ಉಚಿತವಾಗಿ ಇವತ್ತು ಕರೆಂಟ್ ಕೊಡ್ತಾ ಬಂದಿತ್ತು, ಅದನ್ನು ಇವತ್ತು ಸಂಪೂರ್ಣವಾಗಿ ಕಸ್ಕೊಳ್ಳೋಂಥ ಸರ್ಕಾರ ಮುಂದಾಗಿದೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ರೈತರು ಈಗೇನು ಖಾಸಗೀಕರಣ ಮಾಡಲು ಹೊರಟಿರುವಂಥ ಸರ್ಕಾರಗಳಿಗೆ ನಾವು ಪಾಠ ಕಳಿಸ್ತೀವಿ. ಮುಂದೆ 2028ಕ್ಕೆ ಏನು ಮತ್ತೆ ಚುನಾವಣೆ ಬರುತ್ತಲ್ಲ, ಅಂಥ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ರೈತರು ಒಗ್ಗಟ್ಟಿನಾಗಿ ಸರ್ಕಾರ ಬೀಳಿಸುವಂಥ ನಿಟ್ಟಿನಲ್ಲಿ ನಾವು ರೈತರು ಹೋರಾಟ ಮಾಡಿ ಮುಖ್ಯಮಂತ್ರಿಗಳಿಗೆ ಪಾಠ ಕಲಿಸೋಂಥ ಕೆಲಸ ನಾವು ಮಾಡ್ತೀವಿ. ಒಂದು ವೇಳೆ ಏನಾದರೂ ಇವತ್ತೇನು ಖಾಸಗೀಕರಣ ಮಾಡಲು ಹೊರಟಿರುವಂಥ ಏನು ಕೇಂದ್ರ ಸರ್ಕಾರ ಆಗಿರಲಿ, ನರೇಂದ್ರ ಮೋದಿಯವರು ಬರೀ ನಾವು ಅಲ್ಲೇ ವಿದೇಶ ಪ್ರವಾಸ ಹೋಯ್ತೀವಿ, ಆ ಪ್ರವಾಸ ಹೋಯ್ತು ಅಂತ ಹೇಳ್ತಿದ್ರಲ್ಲ, ಅದನ್ನು ಬಿಟ್ಟು ರೈತರ ಪರವಾಗಿ ನಿಂತ್ಕೊಂಡು ರೈತರ ಪರ ನಿಂತು ರೈತರಿಗೆ ಆಗುವಂಥ ಸವಲತ್ತು ಮತ್ತು ಕೆಲವು ಸಂವಿಧಾನದ ಕಾನೂನು ಮುಖಾಂತರ ರೈತರಿಗೆ ಆಗುವಂಥ ಕಾನೂನುಗಳನ್ನು ತಗೊಂಬಂದು ರೈತರಿಗೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡೋದನ್ನ ವಾಪಸ್ ತಗೊಳ್ಳೋದಂದರೆ, ನಾವು ಎಲ್ಲೆಲ್ಲಿ ಅವರು ನಮ್ಮ ಕರ್ನಾಟಕಕ್ಕೆ ಬರಲಿ, ಯಾವುದೇ ರಾಜ್ಯಕ್ಕೆ ಬರಲಿ, ನಾವು ಅವ್ರು ಬಂದಂಥ ಸಂದರ್ಭದಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ನಾವು ರಸ್ತೆ ತಡೆ ಮಾಡಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ವಾಸುದೇವಮಿಟ್ಟಿ ಬಣಕ್ಕೆ ಬೇಡವೇ ಬೇಡ, ವಿದ್ಯುತ್ ಖಾಸಗೀಕರಣ ಬೇಡ ಅನ್ಬೇಕಾ? ಬೇಡವೇ ಬೇಡ. ರೈತರನ್ನು ಬೀದಿಗಿಳಿಸಿರುವಂತ ಬಂಡ ಸರ್ಕಾರಗಳಿಗೆ, ರೈತರನ್ನು ಬೀದಿಗಿಳಿಸಿರುವಂತ ಬಂಡ ಸರ್ಕಾರಗಳಿಗೆ ಬೇಡವೇ ಬೇಡ. ವಿದ್ಯುತ್ ಖಾಸಗೀಕರಣ ಮಾಡುವಂತ ಸರ್ಕಾರಗಳಿಗೆ, ವಿದ್ಯುತ್ ಖಾಸಗೀಕರಣ ಮಾಡಿರಲು ಹೊಂಟಿರುವಂತ ಬಂಡ ಸರ್ಕಾರಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ರೈತರ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ, ಏನು ಇವತ್ತು ರೈತರನ್ನು ಬೀದಿಗಿಳಿಸಿರುವಂತಹ ಸರ್ಕಾರಗಳಿಗೆ, ವಿದ್ಯುತ್ ಖಾಸಗೀಕರಣ ಮಾಡಲು ಹೊಂಟಿರುವಂತಹ ಸರ್ಕಾರಗಳಿಗೆ ಬೇಕೇ ಬೇಕು. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಬೇಕೇ ಬೇಕು. ಮಂಜೆ